ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ಬೆಳಿಗ್ಗೆನೇ ನಾನು ನಮ್ಮ ಆಂಟಿ ಊರಿಗೆ ಬಂದು ಶುಕ್ರವಾರ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲನೂ ಕೂಡ ಮುಗಿಸ್ಕೊಂಡು ಒಲೆ ಮೇಲೆ ನೀರು ಕಾಸ್ತಾರೆ ಇಲ್ಲಿ. ಅದಕ್ಕೇ ಒಲೆ ಮೇಲೆ ನೀರನ್ನ ಕಾಸ್ಕೊಂಡು ಟೀ ಎಲ್ಲ ಕುಡಿದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನನ್ನ ತಂಗಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗಿ ಆಕಿನ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಅಂತ ಇಲ್ಲಿ ಶಾಪಿಂಗ್ ಬಂದಿದ್ವಿ. ನಾನು, ನಮ್ಮ ಆಂಟಿ ಮತ್ತು ನನ್ನ ತಂಗಿ ಮತ್ತು ನನ್ನ ತಂಗಿ ಹಸ್ಬೆಂಡ್ ಎಲ್ಲರೂ ಕೂಡ ಶಾಪಿಂಗ್ ಬಂದಿದ್ವಿ. ನಮ್ಗೆ ಏನೇನು ಬೇಕೋ ಅದನ್ನ ಎಲ್ಲನೂ ಕೂಡ ಇವಾಗ ತೊಗೊತಿದ್ದೀವಿ. ನಾರ್ಮಲಾಗಿ ಡ್ರೆಸ್ ಮತ್ತು ಮನೆಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಕೂಡ ಇತ್ತು. ನಮಗೆ ಏನೇನು ಬೇಕು ಅದನ್ನ ಎಲ್ಲನೂ ಕೂಡ ಇವಾಗ ತೊಗೊತಿದ್ದೀವಿ. ಜಾಸ್ತಿ ವಸ್ತು ಏನು ತೊಗೊಳಕ್ಕೆ ಹೋಗಲಿಲ್ಲ. ತುಂಬ ಕಾಸ್ಟ್ಲಿ ಇತ್ತು ಅಲ್ಲಿ. ಅದಕ್ಕಿಂತ ಬೇರೆ ಶಾಪಲ್ಲಿ ತೊಗೊಂಡ್ರೆ ಆಯಿತು ಅಂತ ಅದನ್ನು ಕೂಡ ಎಲ್ಲನೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದು ಶನಿವಾರ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಬೆಳಿಗ್ಗೆನೇ ನನ್ನ ಆಂಟಿ ಸ್ವಲ್ಪ ನೀನು ಹರ್ಬಲ್ ಟೀ ಮಾಡ್ತೀಯಲ್ವಾ, ಆ ಹರ್ಬಲ್ ಟೀನ ಮಾಡು ಅಂತ ಹೇಳಿದ್ರು. ನನಗೆ ಮತ್ತು ನನ್ನ ತಂಗಿಗೆ, ನಮ್ಮ ಆಂಟಿಗೆ 3 ಜನಕ್ಕೂ ಕೂಡ ಹರ್ಬಲ್ ಟೀನ ಎಲ್ಲನೂ ಕೂಡ ಮಾಡಿಕೊಟ್ಟೆ. ಹಾಗೆ ಇಲ್ಲಿ ನನ್ನ ತಂಗಿ ಪೂರಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡು ಮೊದಲಿಗೆ ಪೂರಿನ ಮಾಡ್ಕೊತಿದ್ದಾರೆ. ಅದಕ್ಕೇ ಇವತ್ತು ನನ್ನ ತಂಗಿ ಅಡುಗೆ ಮಾಡ್ತಿದ್ದಾರೆ, ನಾನು ವಿಡಿಯೋ ಶೂಟ್ನ ಮಾಡ್ಕೊತಿದ್ದೀನಿ. ಮೊದಲಿಗೆ ಮೈದಾ ಹಿಟ್ಟು ಹಾಕಿದ್ದಾರೆ, ಆಮೇಲೆ ಗೋಧಿ ಹಿಟ್ಟು, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂದ್ಸಲ ಡ್ರೈ ಮಿಕ್ಸ್ನ ಮಾಡ್ಕೊತಿದ್ದಾರೆ. ಇದನ್ನು ಒಂದ್ಸಲ ಚೆನ್ನಾಗಿ ಡ್ರೈ ಮಿಕ್ಸ್ನ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಹಿಟ್ಟನ್ನು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ವಿಡಿಯೋದಲ್ಲಿ ಅವಳಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೇ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇವಾಗ ಹಿಟ್ಟನ್ನ ಕಲಿಸ್ತಿದ್ದಾಳೆ, ಪೂರಿ ಹಿಟ್ಟನ್ನ. ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕಲ್ವ ಪೂರಿಗೆ, ಅದಕ್ಕೇ ಹಿಟ್ಟನ್ನ ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದಾಯಿತು. ಇದನ್ನು ಇನ್ನೂ ಒಂದು ಸಲ ಚೆನ್ನಾಗಿ ಎಲ್ಲನೂ ಕೂಡ ಹೊಂದ್ಕೊಳ್ಳೋ ಥರ ಕಲಸಿ ಇದನ್ನು ಇನ್ನೂ ಒಂದು ಸಲ ಚೆನ್ನಾಗಿ ಮಿಚ್ಕೊತಿದ್ದಾರೆ. ಮಿಚ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ರೆಸ್ಟಿಗೆ ಬಿಡಬೇಕು ಅಲ್ವಾ. ಅದಕ್ಕೇ ಇವಾಗ ಚೆನ್ನಾಗಿ ಹಿಟ್ಟು ಕಲಿಸಿದ್ದಾಯಿತು. ಒಂದು ಬೌಲ್ನ ಇಟ್ಟು ಒಂದು ಅರ್ಧ ಗಂಟೆ ಅಥವಾ 10 ನಿಮಿಷ ಟೈಮ್ ಇದ್ದರೆ ಅರ್ಧ ಗಂಟೆ ಬಿಡ್ಬೋದು, ಇಲ್ಲಾಂದರೆ 10 ನಿಮಿಷ ಬಿಟ್ಟರೂ ಕೂಡ ನಡೆಯುತ್ತೆ. ನಾವು ಒಂದು 10 ನಿಮಿಷ ಬಿಟ್ಟಿದ್ವಿ ಅಷ್ಟೇ. ಇವಾಗ 10 ನಿಮಿಷ ಆಗಿದೆ. ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಇದನ್ನು ಒಂದೊಂದಾಗಿ ಸ್ವಲ್ಪ ಪೂರಿ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ಹಿಟ್ಟನ್ನ ತೊಗೊಂಡು ಉಳ್ಳಿ ಮಾಡ್ಕೊತಿದ್ದಾಳೆ. ಉಳ್ಳಿ ಮಾಡಿ ಅಷ್ಟು ಉಳ್ಳಿನೂ ಕೂಡ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಸ್ವಲ್ಪನೇ ಎಣ್ಣೆ ಹಚ್ತಾ ಪೂರಿ ಲಟ್ಟಿಸ್ಕೊತಿದ್ದಾರೆ. ಹಿಟ್ಟಲ್ಲೂ ಕೂಡ ಲಟ್ಟಿಸ್ಕೋಬೋದು, ಎಣ್ಣೆಲ್ಲೂ ಕೂಡ ಲಟ್ಟಿಸ್ಕೋಬೋದು. ಇಲ್ಲಿ ಎಣ್ಣೆ ಹಚ್ಕೊಂಡು ಪೂರಿನ ಲಟ್ಟಿಸ್ಕೊತಿದ್ದಾರೆ. ಎಲ್ಲ ಪೂರಿನೂ ಕೂಡ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ಅಂದ್ಕೊಂಡು ಹಂಗೆ ಎಲ್ಲ ಪೂರಿನೂ ಕೂಡ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ನಾನು ಕರಿಯೋಣ ಅಂದ್ಕೊಂಡು ಒಲೆ ಹಚ್ಚಿದ್ವಿ. ಇಲ್ಲಿ ನಾರ್ಮಲಾಗಿ ಒಲೆ ಮೇಲೇ ಅಡುಗೆ ಜಾಸ್ತಿ ಮಾಡೋದು, ಅದಕ್ಕೇ ಒಲೆ ಮೇಲೆ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡು ಒಲೆ ಹಚ್ಕೊಂಡು ಇವಾಗ ಪೂರಿನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಪೂರಿನ ಎಲ್ಲನೂ ಕೂಡ ಕರ್ಕೊತಿದ್ದೀವಿ. ಎಲ್ಲ ಪೂರಿನೂ ಕೂಡ ಇದೇ ರೀತಿ ಕರ್ಕೊಂಡು ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೆ. ಇದು ರೆಸಿಪಿ ಬೇಕಿದ್ದರೆ ಕೇಳಿ, ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಸ್ವಲ್ಪ ಹೊಲಕ್ಕೆ ಹೋಗಬೇಕಾಗಿತ್ತು, ಅದಕ್ಕೇ ಇವಾಗ ಹೊಲಕ್ಕೆ ಹೋಗ್ತಾಯಿದ್ವಿ. ನಾನು, ನಮ್ಮ ಅಂಕಲ್ ಮತ್ತು ನನ್ನ ತಂಗಿ 3 ಜನನೂ ಕೂಡ ಹೊಲಕ್ಕೆ ಹೋಗ್ತಿದ್ವಿ. ಹೊಲದಲ್ಲಿ ಕಡಲೆ ಹಾಕಿದ್ರು, ಅದನ್ನು ಕಿತ್ಕೊಂಬರೋಣ ಅಂದ್ಕೊಂಡು ಇವಾಗ ಹೊಲಕ್ಕೆ ಹೋಗ್ತಾಯಿದ್ವಿ. ಹಂಗೇ ಕಡಲೆ ಕಿತ್ಕೊಂಬರ್ಬೇಕಾಗಿತ್ತು. ಹಂಗೆ ನಾಡ್ದ ಇಲ್ಲಿ ಊರಲ್ಲಿ ಜಾತ್ರೆ ಇದೆ, ಅದಕ್ಕೆ ಹಸುಗಳು ಎಲ್ಲ ಇದೆ ಅಲ್ವಾ, ಅದಕ್ಕೇ ಮೇವು ತರಬೇಕಾಗಿತ್ತು ಅಂತ ನಾನು, ನಮ್ಮ ಅಂಕಲ್ ಮತ್ತು ನಮ್ಮ ತಂಗಿ 3 ಜನನೂ ಕೂಡ ಹೋಗಿದ್ವಿ. ಹಾಗೆ ಇವಾಗ ಏನು ನೋಡ್ತಾ ಇದ್ದೀರಲ್ವಾ, ಇವಾಗ ಏನು ನೋಡಿದ್ರಿ ಅಲ್ವಾ ಯೆಲ್ಲೋ ಕಲರ್, ಅದು ಕುಸುಬಿ. ಅದು ಬೆಳೆದಿದ್ರು. ಹಾಗೇನೆ ಅದೊಂದು ಕ್ಲಿಪ್ನ ತೆಗೆದಿಟ್ಕೊಂಡೆ. ಇಲ್ಲಿ ಹೋಗ್ತಾ ಇರೋದೇ ನನ್ನ ತಂಗಿ. ಹಾಗೇ ಹೊಲಕ್ಕೆ ಹೋಗಿ, ಹೊಲ ಸ್ವಲ್ಪ ದೂರ ಆಗುತ್ತೆ, ನಡ್ಕೊಂಡೇ ಹೋಗಿದ್ವಿ. ಮತ್ತು ಇದು ಹತ್ತಿ, ಇದೇ ನಮ್ಮ ಅಂಕಲ್ ಅವ್ರ ಹೊಲ. ಅದಕ್ಕೇ ಹೋಗಿ ಕಡ್ಲಿ ಎಲ್ಲನೂ ಕೂಡ ಕಿತ್ಕೊಂಬರೋಣ ಅಂದ್ಕೊಂಡು ಕಿತ್ಕೊಂಬರ್ತಿದ್ವಿ. ಇವಾಗ ಏನು ನೋಡ್ತಾ ಇದ್ದೀರಾ, ಇದೇ ನಮ್ಮ ಅಂಕಲ್. ಫೇಸ್ ತೋರಿಸಿಲ್ಲ ಅಷ್ಟೇ.
ಇವಾಗ ಕಡ್ಲಿ ಎಲ್ಲನೂ ಕೂಡ ಕಿತ್ಕೊತಿದ್ದೀವಿ, ತಿನ್ನಲಿಕ್ಕೆ ಬೇಕು. ಇನ್ನೊಂದು ಸ್ವಲ್ಪ ದಿನ ಆದರೆ ಹಸಿ ಕಡ್ಲಿ ಸಿಗಲ್ಲ ಅಂತ ಹೇಳಿ ಇವಾಗಲೇ ಹೋಗಿ ಹಸಿ ಕಡಲೆ ಎಲ್ಲನೂ ಕೂಡ ಕಿತ್ಕೊಂಬರೋಣ ಅಂದ್ಕೊಂಡು ಕಿತ್ಕೊಂಡ್ವಿ. ಆಲ್ರೆಡಿ ಒಣಗಿದೆ, ಸ್ವಲ್ಪ ಸ್ವಲ್ಪ ಹಸಿ ಇತ್ತು. ಯಾವುದೇ ಹಸಿ ಇದೆಯೋ ಅದನ್ನೆಲ್ಲನೂ ಕೂಡ ನೋಡಿ ನಾನು ನನ್ನ ತಂಗಿ ಇಬ್ಬರು ಕೂಡ ಕಿತ್ಕೊತಿದ್ದೀವಿ. ವಿಡಿಯೋದಲ್ಲಿ ಸ್ವಲ್ಪ ವಾಯ್ಸ್ ಕೊಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನನ್ನ ತಂಗಿ ಕೂಡ ಕಡ್ಲಿನ ಕಿತ್ಕೊತಿದ್ದಾಳೆ. ನನಗಿಂತ ಜಾಸ್ತಿ ಅವಳು ಚೆನ್ನಾಗಿ ಕಿತ್ತಾಳೆ, ಅವಳಿಗೆ ಅಭ್ಯಾಸ ಇದೆ, ನನಗೆ ಅಷ್ಟೊಂದು ಅಭ್ಯಾಸ ಇಲ್ಲ. ಇನ್ನೂ ಸ್ವಲ್ಪ ದಿನ ಆದರೆ ಸೀಸನ್ ಮುಗಿದೋಗುತ್ತೆ ಅಂತ ಹೇಳಿ ನಮ್ಮ ಅಂಕಲ್ ಇವತ್ತು ಹೊಲಕ್ಕೆ ಕರ್ಕೊಂಬಂದಿದ್ರು. ಹಾಗೆಯೇ ನಾನು ವ್ಲಾಗ್ ಮಾಡ್ತೀನಿ ಅಲ್ವಾ, ನನ್ನ ತಂಗಿ ವ್ಲಾಗ್ ಮಾಡ್ಕೊ ಅಂತ ಹೇಳಿದರು, ಅದಕ್ಕೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆಯೇ ಇಷ್ಟು ಕಡಲೆನೂ ಕೂಡ ಕಿತ್ಕೊಂಡು ಹಾಗೆ ನಮ್ಮ ಹಸುಗಳಿಗೆ ದನಗಳಿಗೆ ಮೇವು ಮತ್ತು ಹುಲ್ಲು ಎಲ್ಲನೂ ಕೂಡ ಬೇಕು ಅಲ್ವಾ, ಅದನ್ನೆಲ್ಲನೂ ಕೂಡ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ಮಂಗಳವಾರ ನಮ್ಮೂರಲ್ಲಿ ಜಾತ್ರೆ ಇದೆ, ಅಂದರೆ ನಮ್ಮ ಅಂಕಲ್ ಊರಲ್ಲಿ ಜಾತ್ರೆ ಇದೆ. ಅದಕ್ಕೇ ಸ್ವಲ್ಪ ಜಾಸ್ತಿನೇ ಹಸುಗಳಿದೆ ಅಲ್ವಾ, ಅದಕ್ಕೇ ಮೇವು ಹುಲ್ಲು ಎಲ್ಲ ಬೇಕು ಅಲ್ವಾ. ಜಾತ್ರೆಗೆ ಹೋಗ್ಬಿಟ್ರೆ ಅದಕ್ಕೆ ಎಲ್ಲನೂ ಕೂಡ ಆಗಬೇಕಲ್ವಾ, ಮೇಯ್ಸೋಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇವತ್ತೇ ಅಡ್ವಾನ್ಸ್ ಆಗಿ ಎಲ್ಲನೂ ಕೂಡ ಸ್ಟೋರ್ ಮಾಡ್ಕೊತಿದ್ದಾರೆ. ಹಾಗೆ ಕಡ್ಲಿನೂ ಕೂಡ ಒಂದು ವೇಲಲ್ಲಿ ಕಟ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.